ನಮಸ್ಕಾರ ಎಲ್ರಿಗೂ. ಮಾಟ ಮಂತ್ರದಿಂದ ತೊಂದರೆಗೊಳಗಾದವರಿಗೆ ಯಂತ್ರದ ಬಗ್ಗೆ ತಿಳಿಸಿ ಅಂತ ಕೇಳಿದರು. ಅದರಿಂದ ಈ ಯಂತ್ರನ ಕೊಡ್ತಾ ಇದ್ದೀನಿ. ಇದು ತುಂಬ ಪರಿಣಾಮಕಾರಿಯಾಗಿ ನಿಮಗೆ ಕೆಲಸ ಮಾಡುತ್ತೆ. ಅದರಿಂದ ಇದು ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಬನ್ನಿ, ಆಗಿದ್ದರೆ ಇದನ್ನ ಯಾವ ರೀತಿ ಬರಿಬೇಕು ಅಂತೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಾಟ ಮಂತ್ರಕ್ಕೆ ಒಳಗಾಗಿರೋ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತ ನಾನು ನಿಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ. ನೀವು ಇದನ್ನ ತಿಳ್ಕೊಂಡ್ರೆ ನಿಮಗೆ ಮುಂದೆ ಅನುಕೂಲ ಆಗ್ಬೋದು, ಅಥವಾ ತೊಂದರೆಯಿಂದ ಬಳಲುತ್ತಿರೋರಿಗೆ ಅನುಕೂಲ ಆಗ್ಬೋದು ಅಂತ ನಾನು ಈ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾರೂ ಮಾಡಬಾರ್ದು. ಇದೊಂದು ತುಂಬ ಕೆಟ್ಟದು ಅಂತಲೇ ಹೇಳ್ಬೋದು. ಇದನ್ನ ನೀವು ಯಾರು ಮಾಡ್ತೀರಾ ಅವರು ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಂಡಂಗೆ. ನೀವೇನು ಮಾಡ್ತೀರಾ ನಿಮ್ಮ ಕೈಯಿಂದನೇ ಅದು ಡ್ರಾ ಮಾಡ್ಕೊಳಕ್ಕಾಗೋದು, ನಿಮಗೆ ಅದು ಉಪಯೋಗ ಆಗೋಂಥದ್ದು. ಆದ್ದರಿಂದ ಅದ್ರದ್ದು ಸಮಸ್ಯೆ, ಅದ್ರದ್ದು ಬಾಧೆನ ನೀವೇ ಅನುಭವಿಸ್ಬೇಕಾಗುತ್ತೆ. ಯಾರೆಲ್ಲ ಮಾಡ್ತೀರಾ ಅವರು ಈ ಕ್ಷಣಕ್ಕೆ ಸಂತೋಷ ಪಡ್ಬೋದು, ನಾನು ಅವ್ರಿಗೆ ಆ ಥರ ಮಾಡಿದೆ ಈ ಥರ ಮಾಡಿದೆ ಅಂತೆಲ್ಲ. ಆದರೆ ಮುಂದೊಂದು ದಿನ ಅದೇ ನಿಮಗೆ ಮಾರಕವಾಗಿ ಕಾಡುತ್ತೆ. ಆದ್ದರಿಂದ ದಯವಿಟ್ಟು ಹೇಳ್ತೀನಿ, ಯಾರು ಇಂತಹ ಕೃತ್ಯಗಳನ್ನ ಮಾಡೋಕ್ಕೋಗಬೇಡಿ. ಅವ್ರವ್ರ ಜೀವನ ಅವ್ರವ್ರು ಹೇಗೋ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಎಲ್ಲ ಮಾಡಿ ಸಮಸ್ಯೆನ ತಂದೊಡ್ಬೇಡಿ ಅವರಿಗೆ. ಹಾಗಿದ್ರೆ ಬನ್ನಿ, ಮಾಟ ಮಂತ್ರದಿಂದ ಪೀಡಿತರು ಆಗಿರೋರು ಯಾವ ರೀತಿಯೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತೀನಿ. ಒಂದು ಕುಟುಂಬ ಅಂತಲೇ ಅಂದ್ಕೊಳ್ಳಿ. ನಾನು ಇದು ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತಾರೆ, ಗಂಡ ಹೆಂಡತಿ ಮಕ್ಕಳು, ಇನ್ನೂ ಬೇರೆ ಅವ್ರ ಮನೇಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರುತ್ತೆ. ಯಾವಾಗ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಆ ಕ್ಷಣದಿಂದ ಆ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅಪ್ಪನಿಗೆ ಮಗನ ಕಂಡ್ರೆ ಆಗಲ್ಲ, ಹೆಂಡ್ತಿನ ಕಂಡ್ರೆ ಆಗಲ್ಲ, ಮತ್ತೊಬ್ಬರಿಗೆ ಇನ್ನೊಬ್ಬರನ್ನ ಕಂಡ್ರೆ ಆಗಲ್ಲ. ಈ ಥರ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅಂತಲೇ ಅಂದ್ಕೊಳ್ಳಿ. ಈ ಥರ ಆಗುತ್ತೆ. ಮಾತಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ನಾನು ಮಾಡಿದ್ದೆ ಸರಿ ಅಂತ ಒಬ್ಬರು, ಇನ್ನೊಬ್ಬರು ನಾನು ಮಾಡಿದ್ದೆ ಸರಿ ಅಂತ ಈ ಥರ ಜಗಳ ಆಗುತ್ತೆ. ಇವ್ರ ಒಪ್ಪಿಗೆ ಇದ್ದರೆ ಅವ್ರ ಒಪ್ಪಿಗೆ ಇರಲ್ಲ, ಅವ್ರ ಒಪ್ಪಿಗೆ ಇದ್ದರೆ ಇವ್ರ ಒಪ್ಪಿಗೆ ಇರಲ್ಲ. ತುಂಬ ಒಂದು ಸಣ್ಣ ಮಾತು ಕೂಡ ತುಂಬ ದೊಡ್ಡ ಪರಿಣಾಮನ ಬೀರ್ತಾ ಇರುತ್ತೆ. ಇನ್ನು ನೀವು ದೇವ್ರ ಪೂಜೆ ಮಾಡೋಕ್ಕೆ ಆಸಕ್ತಿ ಇರಲ್ಲ. ಆಮೇಲೆ ದೀಪ ಹಚ್ಚೋ ಟೈಮಲ್ಲಿ ಜಗಳ ಆಗೋದು, ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಜಗಳ ತಾರಕಕ್ಕೆ ಏರ್ಬಿಡುತ್ತೆ. ಏಕೆಂದರೆ ತುಂಬ ಜಗಳ ಆಗೋಂಥದ್ದು. ಇನ್ನು ಆರೋಗ್ಯದ ವಿಚಾರ ಬಂದರೆ ಸಾಮಾನ್ಯವಾಗೇ ಇರ್ತಾರೆ, ಇದ್ದಕ್ಕಿದ್ದಂಗೆ ಏರುಪೇರು ಸ್ಟಾರ್ಟ್ ಆಗುತ್ತೆ. ಕಾಲು ನೋವಿಂದ ಹಿಡಿದು ಕೈ ನೋವಿಂದ ಹಿಡಿದು ಪ್ರತಿಯೊಂದು ಮೈಯಲ್ಲಿ ಅಂಗಾಂಗನೇ ಕತ್ತರಿಸ್ದಂಗಿರುತ್ತೆ ಕೆಲವರಿಗೆ. ಆರೋಗ್ಯದ ವಿಷಯದಲ್ಲಿ ತುಂಬಾ ಬಾಧೆ ಪಡ್ತಾ ಇರ್ತಾರೆ. ಹೊಸ ಕಾಯಿಲೆಗಳೆಲ್ಲ ಹುಟ್ಟಾಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಡೀತಾ ಇದ್ದಾಗ ಜಾರು ಬಿದ್ದಂಗೆ ಆಗುತ್ತೆ. ಅದರಿಂದನೇ ತುಂಬ ದೊಡ್ಡದಾಗಿ ಏನಾದರೂ ಪರಿಣಾಮಕಾರಿಯಾದಂತಹ ಒಂದು ಗಾಯ ಆಗೋದು, ಆಪ್ರೇಷನ್ಗಳಾಗೋದು ಈ ಥರ ಆಗುತ್ತೆ. ಮತ್ತು ನೀವೆಷ್ಟೇ ದುಡಿದ್ರೂ ₹1 ಕೈ ನಿಲ್ಲಲ್ಲ. ನೀವು ತರ್ತಾ ಇರೋದು ಸಂಬಳ, ಮನೆ ಮಂದಿ ಎಲ್ಲ ದುಡಿದ್ರೂ ದುಡ್ಡು ಸಾಕಾಗಲ್ಲ. ಕೆಲವೊಂದು ಕುಟುಂಬಗಳಲ್ಲಿ ನೋಡಿ, ಒಬ್ಬರೇ ದುಡಿತಿರ್ತಾರೆ ಬಟ್ ಚೆನ್ನಾಗೇ ಇರ್ತಾರೆ. ಇನ್ನೂ ಕೆಲವೊಂದು ಕುಟುಂಬಗಳಲ್ಲಿ ಮನೇಲಿ ಎಲ್ಲರೂ ದುಡಿತಾ ಇರ್ತಾರೆ, ಆದರೆ ದುಡ್ಡು ಸಾಕಾಗಲ್ಲ. ಅವ್ರು ತಿನ್ನೋಕ್ಕೂ ಕಷ್ಟಪಡಬೇಕಾಗುತ್ತೆ ಅಂಥ ಪರಿಸ್ಥಿತಿ. ಹಾಗಂತ ಎಲ್ಲರ ಮನೆ ಮೇಲೆ ಮಾಟಮಂತ್ರ ಪ್ರಯೋಗ ಆಗಿದೆ ಅಂತ ಹೇಳಲ್ಲ. ಯಾಕೆಂತೇಳಿದ್ರೆ ಅವ್ರವ್ರ ಕಮಿಟ್ಮೆಂಟಿಗೆ ತಕ್ಕಂಗೆ ಇರುತ್ತೆ. ಎಲ್ಲರೂ ದುಡಿದ್ರೂ ಸಾಲ್ತಾ ಇಲ್ಲ ಅಂತಂದರೆ ಅವ್ರದ್ದು ಕೆಲವೊಂದು ಕಮಿಟ್ಮೆಂಟ್ಗಳಿರುತ್ತೆ, ಆದ್ದರಿಂದ ಸಾಲ್ತಾ ಇರಲ್ಲ. ಅವರೆಲ್ಲ ಅನ್ಕೋಬಾರ್ದು ಈ ಥರ ಆಗಿದೆ ಅಂತ. ನಾನು ಯಾವ ಪರಿಸ್ಥಿತಿಲಿ ಈ ಥರ ನೀವು ಗಮನಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ಅವಶ್ಯಕತೆಗಳು ಪೂರೈಕೆ ಆಗ್ತಾ ಇದೆ, ಆದರೆ ನಿಮಗೆ ಕಷ್ಟ ಅನ್ನೋದು ಹಿಂದಿಂದೆ ಬರ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಾನೊಂದು ಹೇಳೋದು, ನೀವೊಂದು ಅರ್ಥ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಈ ಥರ ಸಮಸ್ಯೆಗಳಿರುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಸಲ ಬೆಳಗ್ಗೆ ಊಟಕ್ಕಿದ್ರೆ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿದ್ರೆ ಸಾಯಂಕಾಲ ಆಗಿರಲ್ಲ. ಆದರೆ ಮನೇಲಿ ಎಲ್ಲರೂ ದುಡಿತಾರೆ, ಆದರೆ ಊಟಕ್ಕೇ ತೊಂದರೆ ಆಗಿರುತ್ತೆ. ಆಮೇಲೆ ಎಲ್ಲರೂ ಒಂಥರ ಸುಸ್ತಾಗೋದು, ಇಲ್ಲಪ್ಪ ಮನ್ಕೊಳ್ಳೋಣ, ಕೂತ್ಕೊಳ್ಳೋಣ, ಏನಾರು ಕೆಲಸ ಇದ್ದರೆ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಈ ಥರನೇ ಇರುತ್ತೆ. ಕೆಲವೊಬ್ರಿಗೆ ಹೇಳ್ತಾರೆ, ಅದನ್ನ ಮುಗಿಸತ್ತು ಥರ ಆಗುತ್ತೆ, ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಂಗೆ ಆ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ, ಆದರೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ. ಇವತ್ತೆಲ್ಲ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಆದರೆ ನಂಗೆ ಮಾಡೋಕ್ಕಾಗಲ್ಲ. ಎಷ್ಟೋ ದಿನದಿಂದ ಪೆಂಡಿಂಗ್ ಇಟ್ಟಿರ್ತಾರೆ.
ಇದೆಲ್ಲ ನೆಗೆಟಿವ್ ಎನರ್ಜಿಯಿಂದನೇ ಆಗೋದು. ಇನ್ನು ಕೆಲವೊಂದು ಸರಿ ಮಾಡಿದ ಅಡುಗೆಗಳು, ಇದು ಗೃಹಿಣಿಯರು ನೋಡ್ಕೋಬೇಕು. ಅನ್ನ ಒಂಥರ ರೆಡ್ ಬಣ್ಣಕ್ಕೆ ಬರುತ್ತೆ, ಕೆಂಪು ಕಲರ್ ಆಗಿರುತ್ತೆ, ಅಂಥದ್ದೂ ನೋಡ್ಕೋಬೇಕು ನೀವು. ಮತ್ತು ಅಡುಗೆ ಮನೇಲಿ ತುಂಬ ಸ್ಮೆಲ್ ಬರೋದು, ಬ್ಯಾಡ್ ಸ್ಮೆಲ್ ಬರುತ್ತೆ. ನೀವು ಎಷ್ಟೇ ಸಿಂಕನ್ನು ಕ್ಲೀನ್ ಮಾಡಿ ಏನೇನೋ ಪೌಡ್ರ್ ಹಾಕಿ ಲಿಕ್ವಿಡ್ ಹಾಕಿ ಏನೇ ಮಾಡಿದ್ರೂ ಮನೆಯೊಳಗೆ ಹೋಗ್ತಿದ್ದಂಗೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಆಮೇಲೆ ಅಡುಗೆ ಮನೆಗಂತೂ ಹೋಗಲಿಕ್ಕೆ ಆಗೋಲ್ಲ, ನೀವೆಷ್ಟೇ ಕ್ಲೀನ್ ಮಾಡಿರೂ ಸ್ಮೆಲ್ ಅಂತೂ ಇದ್ದೇ ಇರುತ್ತೆ. ಇನ್ನು ಬೇಗ ನೀವು ತಂದಿದ್ದಂಥ ರೇಷನ್ಗಳು ಬೇಗ ಖಾಲಿಯಾಗೋಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಜನ ಜಾಸ್ತಿ ಇದ್ದಾಗ ಬಿಡಿ, ಅಡುಗೆ ಜಾಸ್ತಿ ಮಾಡಬೇಕಾಗುತ್ತೆ, ಆದರೆ ರೇಷನ್ ಖಾಲಿ ಆಗೇ ಆಗುತ್ತೆ. ಆದರೆ ನೀವು ಎಷ್ಟೇ ತಂದರೂ ತಿಂಗಳಿಗೆ ಕೆಲವೊಬ್ಬರು 2 ಸರಿ 3 ಸರಿ ರೇಷನ್ ತರೋಂಥದ್ದೆಲ್ಲ ಆಗ್ತಾ ಇರುತ್ತೆ. ಅಲ್ಲೂ ನೀವು ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ, ಅಲ್ಲೂ ನೀವು ಇದನ್ನ ಗಮನಿಸ್ಕೋಬೇಕು. ಇಲ್ಲ ಜನ ಜಾಸ್ತಿ ಅದರಿಂದ ಇದಾಗುತ್ತೆ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀವೇನು ಜನ ಇದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿಲಿ ನೋಡ್ಕೋಬೇಕು. ಆದರೆ ನೀವು ಯಾವಾಗಲೂ ಮಟ್ಟಿಗೆ ತರ್ತಾ ಇರ್ತೀರ, ಆದರೆ ಇತ್ತೀಚೆಗೆ ಜಾಸ್ತಿ ಖರ್ಚಾಗ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಇನ್ನು ನೀವೇನು ಅಡುಗೆ ಮಾಡಿರ್ತೀರ ಅದೆಲ್ಲ ಬೇಗ ಅಳಿಸೋಗುವಂಥದ್ದನ್ನು ನೀವು ನೋಡ್ಕೋಬೇಕು. ಇತ್ತೀಚೆಗೆ ಬಿಡಿ ಪೌಡ್ರು ಅದು ಇದು ಟೇಸ್ಟಿಂಗ್ ಪೌಡ್ರು ಅದು ಇದೆಲ್ಲ ಹಾಕಿ ಏನೋ ಒಂದು ಮಾಡಿರ್ತಾರೆ, ಅದು ಅಳಿಸೋಗೋದು ಸಹಜ. ಆದರೆ ನಾವು ಮಾಡೋ ಥರವಾಗಿ ಮಾಡ್ತೀವಿ, ಆದರೆ ಅಡುಗೆ ಯಾವಾಗಲೂ ಅಳಿಸೋಗ್ತಾ ಇರುತ್ತೆ. ಅಡುಗೆ ಮಾಡುವಾಗ ತಳ ಹಿಡಿಯೋಂಥದ್ದು ಕೆಲವೊಮ್ಮೆ ಆದರೆ ಪರವಾಗಿಲ್ಲ, ಆದರೆ ಯಾವಾಗಲೂ ಆಗಬಾರ್ದು. ಮತ್ತು ಹಾಲು ಜಾಸ್ತಿ ಉಕ್ಕೋಗ್ತಾ ಇರುತ್ತೆ, ಇದರಿಂದ ಕೂಡ ನಿಮಗೆ ಹಣದ ವ್ಯಯ ಜಾಸ್ತಿ ಆಗ್ತಾ ಇರುತ್ತೆ. ಹಾಲು ಯಾವಾಗಲೂ ಉಕ್ಕಬಾರ್ದು ಮನೇಲಿ, ಅದು ಚೆಲ್ಲಬಾರ್ದು. ನಂತರ ಹಾಲಿನ ಪಾತ್ರೆ ಕೆಲವೊಬ್ರು ಇಟ್ಟಿರ್ತಾರೆ, ಎಲ್ಲ ಸೀದೋಗ್ತಾ ಇರುತ್ತೆ. ನಿಮಗೆ ಮರೆಸುತ್ತೆ, ಅದು ನೀವೇ ಮರೆಯೋದಲ್ಲ, ನಿಮಗೆ ಮರೆಸುತ್ತೆ ಅದೆಲ್ಲನೂ. ಆದ್ದರಿಂದ ಆ ಥರದ್ದೆಲ್ಲನೂ ಚೆಕ್ ಮಾಡ್ಕೋಬೇಕಾಗುತ್ತೆ ನೀವು. ಇನ್ನು ಕೆಲವೊಂದು ಮನೆಗಳಲ್ಲಿ ರಾತ್ರಿ ವೇಳೆ ಮನಗಿರ್ತೀರ, ತುಂಬ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ. ಅದು ನೆನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಕೆಟ್ಟ ಸ್ವಪ್ನಗಳು ಯಾವ ರೀತಿ ಆಗುತ್ತೆ ಅಂತ. ಅದನ್ನ ಒಂದು ಸರಿ ನೋಡೋದಿದ್ದರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಕೆಟ್ಟ ಕೆಟ್ಟ ಕನಸುಗಳೆಲ್ಲ ಬೀಳೋದು, ಆಮೇಲೆ ಮಲಗಿರ್ತಾರೆ ಉಸಿರಾಡೋಕ್ಕೆ ತೊಂದರೆ ಆಗೋಂಥದ್ದು, ಮನೇಲೆಲ್ಲ ಏನೋ ಓಡಾಡ್ದಂಗೆ ಸೌಂಡ್ ಆಗೋದು, ಈ ಥರ ಎಲ್ಲ ಇರುತ್ತೆ. ಇದನ್ನ ಕೆಲವೊಬ್ಬರು ಮೂಢನಂಬಿಕೆ ಅಂತ ಹೇಳ್ಬೋದು, ಆದರೆ ಅನುಭವಿಸಿದವ್ರನ್ನ ಕೇಳಿ ಅವರು ಹೇಳ್ತಾರೆ. ಅವ್ರು ಹೇಳಿದಾಗ ನಿಮ್ಗೆ ಅನುಭವ ಆಗೋಲ್ಲ, ಅನುಭವ ಆಗೋದು ಬೇಡ ಪಾಪ, ಎಲ್ಲರೂ ಚೆನ್ನಾಗಿರಿ. ಆದರೆ ತುಂಬ ಜನ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಮಾಡ್ತಾರೆ, ಅದು ಸುಳ್ಳಲ್ಲ. ಆದರೆ ಅದರಿಂದ ಏನು ನೋವು ಅನುಭವಿಸಿರ್ತಾರೆ ಅಂಥವ್ರಿಗೆ ಗೊತ್ತಿರುತ್ತೆ, ಅಂಥವ್ರು ಅಕ್ಕಪಕ್ಕದಲ್ಲಿ ಇರ್ತಿರಲ್ಲ ಅವ್ರಿಗೂ ಗೊತ್ತಿರುತ್ತೆ. ಹೊಸದಾಗಿ ಕೇಳೋರಿಗೆ ಇದೆಲ್ಲ ಅನುಭವಕ್ಕೆ ಬರೋಲ್ಲ, ಇವೆಲ್ಲ ಮೂಢನಂಬಿಕೆ ಅಂತಲೇ ಸುಮ್ಮನೆ ಆಗ್ತೀರ. ಆದರೆ ಅನುಭವಿಸಿದವರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ, ಅದರಿಂದ ಯಾರು ಇದನ್ನ ಅಲ್ಲಗೆಳಿ ಅಂತಿಲ್ಲ. ಅಂದಮೇಲೆ ಇನ್ನೂ ಕೆಲವೊಂದು ಸರಿ ತುಂಬ ಜನ ನೋಡ್ತಾ ಇರ್ತೀನಿ, ಮೂಢನಂಬಿಕೆಯಲ್ಲೂ ಇರ್ತಾರೆ. ಏನೂ ಆಗೋದಿದ್ರೆ ನನಗೆ ಯಾರೋ ಏನೋ ಮಾಡಿದ್ರು, ನನಗೇನೋ ಆಗಿದೆ, ನಾನು ಯಾರ ಹತ್ರ ಜಗಳ ಆಡಿದ್ದೆ ಅವ್ರೇನಾರು ಮಾಡಿಬಿಟ್ರು, ಇಲ್ಲ ಪಕ್ಕದ ಮನೆಯವ್ರು ಮಾಡೋರು, ರಿಲೇಷನ್ ಅವ್ರು ಮಾಡೋರು, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿ ನಂತರ ಯಾರಾದ್ರೂ ಹತ್ರ ಕೇಳಿ, ಗೊತ್ತಿರೋರ ಹತ್ರ ಕೇಳಿ ನಂತರ ನೀವು ಇದು ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗಬೇಕು. ಆ ಥರ ಯಾರ ಹತ್ರಾದ್ರು ವಿಚಾರ ಮಾಡಿ. ನೀವೇ ಮನಸ್ಸಿಗೆ ಅಂದ್ಕೊಂಡು ಮತ್ತು ನಿಮ್ಮ ಮನಸ್ಥಿತಿ ಸರಿ ಇರೋಲ್ಲ ಕೆಲವೊಬ್ರದ್ದು, ಅಂಥ ಸಂದರ್ಭದಲ್ಲೂ ಇಂಥವೆಲ್ಲ ಆಗೋದು ಸಹಜ. ಆದರೆ ನೋಡ್ಕೊಳ್ಳಿ, ದಯವಿಟ್ಟು ಪರೀಕ್ಷೆ ಮಾಡಿ ನೋಡಿ ಅಂತಲೇ ಹೇಳ್ತಿರೋದು. ಕಣ್ಣಿಗೆ ಕಾಣುತ್ತೆ ಅಂತೆಲ್ಲ ನಂಬಾರ್ದು, ಹಾಗಂತ ನಂಬದೇನೂ ಇರಬಾರ್ದು. ಪರೀಕ್ಷೆ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಇಂತಹ ವಿಡಿಯೋಗಳನ್ನ ನೀವೇನಾದ್ರು ಸೋಷಲ್ ಮೀಡಿಯಾದಲ್ಲಿ ನೋಡಿದಾಗ ನೀವು ಇದ್ದಕ್ಕಿದ್ದಂಗೆ ಕೆಲವೊಬ್ಬರದ್ದು ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ತುಂಬ ದುರ್ಬಲ ಆಗಿರುತ್ತೆ. ಅಂಥವ್ರ ಮೇಲೆ ಇದು ಪರಿಣಾಮ ಬೀರೋದಂತೂ ನಿಜ. ಆದ್ದರಿಂದ ನಾನೇ ಕ್ಲಿಯರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪರೀಕ್ಷೆ ಮಾಡಿ ನೋಡಿ, ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಮುಂದೆ ಏನು ಮಾಡಬೇಕು ಅಂತ ಮನೆಯವರೆಲ್ಲ ಕೂತು ಮಾತಾಡಿ ನಂತರ ನೀವು ಡಿಸೈಡ್ ಮಾಡಬೇಕು. ನೀವು ಒಬ್ಬರೇ ಎಲ್ಲ ಡಿಸೈಡ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಎಷ್ಟೋ ಜನದ ಮನಸ್ಸು ದುರ್ಬಲ ಆಗಿರುತ್ತೆ. ಆದ್ದರಿಂದ ಇನ್ನೊಬ್ಬರ ಹತ್ರ ಇದನ್ನ ಡಿಸ್ಕಸ್ ಮಾಡಿ. ಯಾಕೆಂತ ಹೇಳಿದ್ರೆ ನೋಡ್ತಾ ಇರ್ತೀವಿ ನಾವು, ತುಂಬ ಜನ ದುರ್ಬಲ ಮನಸ್ಸಿನವರು ಇಲ್ಲ ನನಗೆ ಹಿಂಗೆ ಮಾಡಿದ್ರೆ ನಮ್ಮ ಹತ್ರನೇ ಹೇಳ್ತಾರೆ. ಆದ್ದರಿಂದ ನಿಮಗೆ ಅದನ್ನ ನನಗೆ ಅನುಭವ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಇನ್ನೂ ಮಾಟಮಂತ್ರ ಮಾಡಿದವರು ಹೇಗಿರ್ತಾರೆ, ಅವ್ರಿಗೇನೇನು ಬಾಧೆಗಳು ಬರುತ್ತೆ ಅಂತ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ,
ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರ. ಇದ್ದಕ್ಕಿದ್ದಂಗೆ ನಿಮ್ಮನ್ನ ಕೆಲಸದಿಂದ ತೆಗೆದುಬಿಡ್ತಾರೆ, ಇಲ್ಲರೆ ಡೀಪ್ ಪ್ರಮೋಟ್ ಮಾಡಿಬಿಡ್ತಾರೆ. ನೀವು ಮಾಡೋ ತಪ್ಪುಗಳಿಂದ ಅದು ಬೇರೆ, ನಿಮ್ಮದೇನೂ ತಪ್ಪಿಲ್ಲದೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗೆ ಎಲ್ಲರೂ ಜೊತೇಲಿದ್ದಾಗ ನಿಮ್ಮನ್ನ ಒಂಥರ ಕೇವಲವಾಗಿ ನೋಡೋದು. ಇಷ್ಟು ದಿನ ಎಲ್ಲರೂ ಚೆನ್ನಾಗಿ ಗೌರವ ಕೊಡ್ತಾಯಿದ್ರು, ಮರ್ಯಾದೆ ಕೊಡ್ತಾಯಿದ್ರು, ನಮ್ಮ ಮಾತು ಕೇಳ್ತಾಯಿದ್ರು. ಈಗ ನನ್ನ ಒಂಥರ ಏನು ಕೀಳಾಗಿ ನೋಡ್ತಾರೆ, ಆ ಥರ ಎಲ್ಲನೂ ಇರುತ್ತೆ. ಆ ಥರ ಎಲ್ಲ ಮಾಡಿದಾಗನೂ ಇದನ್ನ ನೀವು ನೋಡ್ಕೋಬೇಕು. ಆಮೇಲೆ ಕಣ್ಣಿನ ಕೆಳಗೆ ತುಂಬ ಕಪ್ಪಾಗಿ ರೌಂಡ್ ಸರ್ಕಲ್ ಥರ ಬರುತ್ತೆ. ಕೆಲವೊಬ್ಬರಿಗೆ ಊಟ ಸೇರಲ್ಲ, ನಿದ್ರೆ ಬರಲ್ಲ, ಮೈ ಮೇಲೆಲ್ಲ ಏನೋ ಹರಿದಾಡೋಂಗಾಗೋದು, ನಿದ್ರೆ ಬರಲ್ಲ, ನಿದ್ರೆ ಬರದಿದ್ದಾಗ ಏನೋ ಕಂಡಂಗಾಗೋದು, ಈ ಥರ ಎಲ್ಲ ತುಂಬಾ ಆಗ್ತಾ ಇರುತ್ತೆ. ಅದನ್ನೆಲ್ಲನೂ ನೋಡ್ಕೋಬೇಕು ನೀವು. ಮತ್ತು ಇದ್ದಕ್ಕಿದ್ದಂಗೆ ಬಾಡೀಲಿ ವೀಕ್ ಆಗಿಬಿಡ್ತೀರ, ತುಂಬ ವೀಕ್ನೆಸ್ ಅನ್ನೋದು ಕಾಡುತ್ತೆ, ಆಮೇಲೆ ಸುಸ್ತು ಅನ್ನೋದು ಕಾಡುತ್ತೆ. ಇದೆಲ್ಲನೂ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಆಗ್ತಾ ಇರುತ್ತೆ. ನೀವು ಅದನ್ನೆಲ್ಲನೂ ನೋಡ್ಕೋಬೇಕು. ಇದೊಂದೇ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಈ ಥರ ಆಗೋದು ಅಂತಲ್ಲ, ಬೇರೆ ಎನರ್ಜಿಗಳಿಂದ ಕೂಡ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಪರೀಕ್ಷೆ ಮಾಡ್ಕೊಳ್ಳಿ ಅಂತ. ಅದರಿಂದನೇ ನಾನು ಹೇಳ್ತಾ ಇರೋದು. ಎಲ್ಲನೂ ಒಂದ್ರ ಮೇಲೆ ಹಾಕೋಕ್ಕಾಗಲ್ಲ. ಇದು ಮಾಟ ಮಂತ್ರ ಮಾಡಿದವ್ರದ್ದು ಜೀವನದ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ನಂತರ ಬನ್ನಿ, ಇದು ಹೇಳ್ತಾ ಇದ್ದರೆ ತುಂಬಾ ಆಗುತ್ತೆ. ಈಗ ಈ ಯಂತ್ರನ ನಾವು ಯಾವ ರೀತಿ ಬರ್ಕೋಬೇಕು ಅಂತ ನಾನು ಹೇಳ್ತೀನಿ. ಇದನ್ನ ನೀವು ಒಂದು ಅಮಾವಾಸ್ಯೆ ಟೈಮಲ್ಲಿ ಅಥವಾ ಹುಣ್ಣಿಮೆ ಟೈಮಲ್ಲಿ ಬರ್ಕೊಳ್ಳಿ. ಇದನ್ನ ಬೆಳ್ಳಿ ತಾಯಿತದಲ್ಲಿ ಬರೀಬೇಕು ಅಥವಾ ಪಂಚಲೋಹದಲ್ಲಾದರೂ ತಗಡಲ್ಲಿ ಬರೀಬೇಕು. ನಿಮಗೀಗ ಬೆಳ್ಳಿ ಇದೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಪಂಚಲೋಹದಲ್ಲಿ ಬರ್ಕೊಳ್ಳಿ, ತೊಂದರೆ ಇಲ್ಲ, ಅದರಲ್ಲೂ ಬರೀಬೋದು. ನಂತರ ಇದಕ್ಕೆ ಅಷ್ಟವಿಧ ಅರ್ಚನೆಗಳನ್ನ ಮಾಡಬೇಕು. ನಂತರ ಪಂಚಫಲಹಾರ 21 ರೂಪಾಯಿ ಇದು ಕಾಣಿಕೆ, ಆಮೇಲೆ 11 ಅಡಿಕೆ, 11 ಎಲೆ, ಈ ಥರದ್ದೆಲ್ಲ ತಗೊಂಡು ನೀವು ಅಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ಬಟ್ಲು ಕೊಬ್ಬರಿ, ಒಂದು ಹೂವಿನ ಹಾರ, ಇಷ್ಟೂ ತಗೊಂಡು ನೀವೇ ಬರೆಯೋಂಗಿದ್ರೆ ದೇವ್ರ ಮುಂದೆ ಇಟ್ಟು ಎಲ್ಲನೂ ಬರೆದು ಪ್ರಾಣ ಪ್ರತಿಷ್ಠೆ ಮಾಡಿ. ಪ್ರಾಣ ಪ್ರತಿಷ್ಠೆ ಮಂತ್ರ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ, ನೀವು ಅದನ್ನ ನೋಡ್ಕೊಳ್ಳಿ. ಹಾಗೆ ಈ ತಾಯತದೊಳಗೆ ನೀವು ಗೋರೋಜನ, ನವಸಾಗರ, ಪಾರಜ, ಆಮೇಲೆ ಕಸ್ತೂರಿ ಇಂಥವೆಲ್ಲ ಬಳಸಬೇಕಾಗುತ್ತೆ. ಇಂಥದನ್ನೆಲ್ಲ ಹಾಕಿ ನಂತರ ನೀವು ಇದನ್ನ ಬಿಗಿ ಮಾಡಿ ಪಂಚವರ್ಣದ ದಾರದಲ್ಲಿ ಇದನ್ನ ಕೊರಳಿಗೆ ಕಟ್ಕೋಬೇಕು. ಇದು ಕಟ್ಕೊಳ್ಳೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಮಾಟಕ್ಕೊಳಗಾಗಿರ್ತಾರಲ್ಲ, ಯಾರ ಮೇಲೆ ಪ್ರಯೋಗ ಆಗಿರ್ತಾರಲ್ಲ ಅವರಿಗೆ, ಮತ್ತು ಮರು ಆಗಿರ್ತದೆ ಒಬ್ಬೊಬ್ಬರಿಗೆ, ನೆನಪಿನ ಶಕ್ತಿ ಅನ್ನೋದು ಇರಲ್ಲ ಅಂಥವರಿಗೆ, ಆಮೇಲೆ ದೆವ್ವ ಭೂತ ಹಿಡ್ದಿರ್ತದೆ ಕೆಲವೊಬ್ಬರಿಗೆ ಅಂಥವರಿಗೆ, ಆಮೇಲೆ ಯಾವುದೇ ದುಷ್ಟಶಕ್ತಿ ಏನಾದರೂ ಒಬ್ಬರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ಇಂಥ ಯಂತ್ರಗಳನ್ನ ಹಾಕ್ಕೊಳ್ಳೋದ್ರಿಂದ ಅಥವಾ ಈ ಯಂತ್ರನ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅದು ಗುಣಮುಖ ಆಗೇ ಆಗುತ್ತೆ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನೀವು ಅದಕ್ಕೆ ಲೋಭನ ಅಂದರೆ ಸಾಂಬ್ರಾಣಿ ಹೊಗೆ ಕೊಡ್ತಾ ಇರಬೇಕು. ಎಷ್ಟು ದಿನ ಕೊಡಬೇಕು ಅಂತ ಹೇಳಿದ್ರೆ 21 ದಿನ ಕೊಡಬೇಕು. ನಂತರ ಕೆಲವೊಂದು ನಿಯಮಗಳನ್ನ ಅನುಸರಿಸಿ, ಏನು ಅಂತ ಹೇಳಿದ್ರೆ ಈ ಋತುಮತಿ ಆದವ್ರ ಮನೆಗೆ, ಆಮೇಲೆ ಬಾಣ್ತಿಯರ ಮನೆಗೆ, ತುಕ ಇರೋ ಮನೆಗೆ ಹೋಗಬಾರ್ದು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಗುರುವಾರ ಮತ್ತು ಶನಿವಾರಗಳಲ್ಲಿ ಆಂಜನೇಯನ ದೇವಸ್ಥಾನ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಇಲ್ಲದಿದ್ದರೆ ನೀವು ಶನಿವಾರ ಟೈಮು ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗಿ ಬನ್ನಿ. ಈ ಥರ ಶಕ್ತಿ ದೇವಸ್ಥಾನಗಳಿಗೂ ಕೂಡ ಹೋಗ್ಬೋದು. ಇಂಥ ಒಂದು ನಿಯಮಗಳನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಮಾಟ ಮಂತ್ರದಿಂದ ಏನು ತೊಂದರೆಗೊಳಗಾಗಿದ್ದರೆ ಅಂಥವ್ರಿಗೆ ಈ ಯಂತ್ರ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ಈ ಯಂತ್ರನ ಬರ್ಸ್ಕೊಂಡು ಹಾಕ್ಕೊಳ್ಳಿ ಅಥವಾ ನೀವೇ ಬರೆದು ಹಾಕ್ಕೋಬೋದು. ಹೇಳಿದ ನಿಯಮ ಥರನೇ ನೀವು ಪಾಲನೆ ಮಾಡಬೇಕಾಗುತ್ತೆ. ಹಾಗೆ ಮಾಟ ಮಂತ್ರಕ್ಕೆ ಒಳಗಾದವ್ರದ್ದು ಜೀವನ ಹೇಗಿರುತ್ತೆ ಅಂತ ಒಂದು ಕಾಲ್ಭಾಗದಷ್ಟು ಅಷ್ಟೇ ನಾನು ಹೇಳಿರೋದು, ಫುಲ್ ಹೇಳಲಿಲ್ಲ. ಯಾಕೆಂತ ಹೇಳಿದ್ರೆ ವಿಡಿಯೋ ತುಂಬ ಲಾಂಗ್ ಆದರೆ ನಿಮಗೂ ಬೋರ್ ಆಗುತ್ತೆ, ಆದ್ದರಿಂದ ಫುಲ್ ಹೇಳಲಿಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅಥವಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗಕ್ಕೆ ಬರ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.